ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡಿದ್ರೆ ನಿಜವಾಗ್ಲೂ ಏನನ್ಸುತ್ತೆ? ಸಹಜವಾಗಿನೇ ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡ್ತಿದ್ರೆ ಮನಸ್ಸಿನಲ್ಲಿ ಒಂದು ರೀತಿಯ ಭಕ್ತಿ ಭಾವ ಮೂಡುತ್ತೆ, ಕೈ ಎತ್ತಿ ಮುಗಿಬೇಕು ಅಂತಾನೂ ಅನ್ಸುತ್ತೆ. ಹೀಗಿರುವಂತಹ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಬಾಹುಬಲಿ ಅಂತಾನೂ ಕರೆಯುತ್ತಾರೆ. ಈ ಬಾಹುಬಲಿಯ ಚರಿತ್ರೆಯ ಬಗ್ಗೆ ನಿಮ್ಗೆ ಗೊತ್ತಾ? ವಸ್ತ್ರವಿಲ್ಲದೆ ಬೆತ್ತಲೆ ಇರುವ ಬಾಹುಬಲಿಯ ವಿಗ್ರಹದ ಬಗ್ಗೆ ಜನರಲ್ಲಿ ನೂರಾರು ರೀತಿಯ ಪ್ರಶ್ನೆ ಮೂಡುತ್ತೆ. ಇವೆಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕಿಂತ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಜೈನ ಗ್ರಂಥಗಳ ಪ್ರಕಾರ ಇಕ್ಷ್ವಾಕು ರಾಜವಂಶದ ರಿಷಭನಾಥ ಮತ್ತು ಸುನಂದಾಗೆ ಗೊಮ್ಮಟೇಶ್ವರ ಜನಿಸ್ತಾನೆ. ಇದೇ ರೀತಿ ಗೊಮ್ಮಟೇಶ್ವರನ ತಾಯಿ ಸುನಂದ ಒಟ್ಟಾರೆಯಾಗಿ 100 ಜನ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ. ಅದರಲ್ಲಿ ಭರತ ಚಕ್ರವರ್ತಿ ದೊಡ್ಡವನು. ಗೊಮ್ಮಟೇಶ್ವರ ಅಥವಾ ಬಾಹುಬಲಿ ಭರತ ಚಕ್ರವರ್ತಿಯ ತಮ್ಮನಾಗಿದ್ದ. ಗೊಮ್ಮಟೇಶ್ವರನಿಗೆ ವೈದ್ಯಕೀಯ, ಬಿಲ್ಲುಗಾರಿಕೆ, ಪುಷ್ಪ ಕೃಷಿ ಹೀಗೆ ಯುದ್ಧಕ್ಕೆ ಸಂಬಂಧಿಸಿದಂತಹ ವಿದ್ಯೆಗಳು ಹಾಗೆಯೇ ಗುರುಗಳು ಕಲಿಸಿದಂತಹ ಶಾಸ್ತ್ರಗಳಲ್ಲೂ ಕೂಡ ತುಂಬಾನೇ ನಿಪುಣನಾಗಿರ್ತಾನೆ. ದಿನ ಕಳೆದಂತೆ ಋಷಭನಾಥನಿಗೆ ಅಂದರೆ ಗೊಮ್ಮಟೇಶ್ವರನ ತಂದೆಯವರಿಗೆ ವಯಸ್ಸಾಗುತ್ತಾ ಹೋಗುತ್ತೆ. ಸನ್ಯಾಸಿಯಾಗಲು ತೀರ್ಮಾನ ಮಾಡ್ತಾನೆ. ಇದರಿಂದ ತನ್ನ ಇಡೀ ರಾಜ್ಯವನ್ನು ತನ್ನ 100 ಜನ ಮಕ್ಕಳಿಗೆ ಸಮಾನವಾಗಿ ಹಂಚುತ್ತಾನೆ. ಭರತನಿಗೆ ಅಯೋಧ್ಯೆ ರಾಜ್ಯವನ್ನು, ಗೊಮ್ಮಟೇಶ್ವರನಿಗೆ ಅಸ್ಮಖ ರಾಜ್ಯವನ್ನು ನೀಡುತ್ತಾನೆ. ಇದರ ನಡುವೆ ಭರತನಿಗೆ ರತ್ನಚಕ್ರ ಎಂಬ ದೈವಿಕ ಚಕ್ರವು ದೊರೆಯುತ್ತೆ. ಈ ಚಕ್ರ ದೊರೆತ ನಂತರ ಭರತ ಚಕ್ರವರ್ತಿಗೆ ದುರಾಸೆ ಹುಟ್ಟುತ್ತೆ. ನಾನು ರಾಜರ ರಾಜ ಅಂತ ಕರೆಸ್ಕೋಬೇಕು ಅನ್ಕೊಂಡು ಬೇರೆ ರಾಜ್ಯಗಳನ್ನು ಕೂಡ ತನ್ನ ಕೈವಶ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನೆ. ನಂತರ ಆ ಚಕ್ರವನ್ನು ಹಿಡಿದು ಭೂಮಿಯನ್ನೆಲ್ಲ ಸಂಚರಿಸಿ ಪ್ರತಿ ರಾಜ್ಯವನ್ನೆಲ್ಲ ವಶಪಡಿಸಿಕೊಂಡು ಕೊನೆಗೆ ತನ್ನ ರಾಜ್ಯವಾದಂತಹ ಅಯೋಧ್ಯೆಗೆ ಬರ್ತಾನೆ. ಆದರೆ ಆ ರತ್ನ ಚಕ್ರವು ಅರಮನೆಯ ಬಾಗಿಲಲ್ಲೇ ನಿಂತು ಬಿಡುತ್ತೆ. ಇದರಿಂದ ಆಶ್ಚರ್ಯಪಟ್ಟಂತಹ ಭರತ, ರತ್ನಚಕ್ರವು ದ್ವಾರದಲ್ಲೇ ನಿಂತಿದೆ ಅಂದ್ರೆ ಅದರ ಅರ್ಥ ನನ್ನನ್ನು ಇನ್ನೂ ಕೆಲವರು ಚಕ್ರವರ್ತಿಯಾಗಿ ಸ್ವೀಕರಿಸಲಿಲ್ಲ. ಆಗ ಹಿರಿಯ ಮಂತ್ರಿಯೊಬ್ಬರು ಬಂದು, ನಿಮ್ಮ ಸ್ವಂತ ಸಹೋದರರೇ ನಿಮ್ಮನ್ನು ರಾಜ್ಯದ ರಾಜನನ್ನಾಗಿ ಒಪ್ಪಿಕೊಂಡಿಲ್ಲ ಅಂತ ಹೇಳಿದಾಗ ಭರತ ತನ್ನ ಸಹೋದರರಿಗೆ, ನಿಮ್ಮ ರಾಜ್ಯಗಳನ್ನೆಲ್ಲ ನನಗೆ ಒಪ್ಪಿಸಬೇಕು, ನನ್ನನ್ನು ನಿಮ್ಮ ರಾಜನನ್ನಾಗಿ ಸ್ವೀಕರಿಸಬೇಕು ಅಂತ ಆದೇಶ ಪತ್ರವನ್ನು ಕಳುಹಿಸಿದಾಗ ಅಣ್ಣನ ಕೋರಿಕೆಯನ್ನು ತಿರಸ್ಕರಿಸಬಾರದು ಅಂತ ಅವನ ಎಲ್ಲ ಸಹೋದರರು ಭರತನಿಗೆ ಅವರ ರಾಜ್ಯಗಳನ್ನೆಲ್ಲ ಒಪ್ಪಿಸಿ ಅವನನ್ನ ರಾಜನನ್ನಾಗಿ ಸ್ವೀಕರಿಸುತ್ತಾರೆ. ಆದರೆ ಒಬ್ಬನನ್ನು ಮಾತ್ರ ಬಿಟ್ಟು, ಅವನೇ ಪುದನಾಪುರದ ಬಾಹುಬಲಿ. ಗೊಮ್ಮಟೇಶ್ವರ ತನ್ನ ಅಣ್ಣನ ಪತ್ರವನ್ನು ನಿರಾಕರಿಸಿ, ನಾನು ಭರತನನ್ನು ನನ್ನ ಅಣ್ಣ ಎಂದು ಗೌರವ ಕೊಡ್ತೀನಿ, ಆದರೆ ನನ್ನ ಪ್ರಭು ಎಂದಲ್ಲ ಅಂತ ಘೋಷಣೆ ಮಾಡ್ತಾನೆ. ಇದರಿಂದ ಕೋಪಗೊಂಡಂತಹ ಭರತ ಬಾಹುಬಲಿಯನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಇವರಿಬ್ಬರ ಯುದ್ಧದಿಂದ ಹಲವು ಪ್ರಾಣಿಗಳು, ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇದರಿಂದ ನಮ್ಮ ರಾಜ್ಯಗಳಿಗೆ ಎಷ್ಟು ನಷ್ಟ ಉಂಟಾಗುತ್ತೆ ಎಂದರಿತ 2 ಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದು ಯಾವ ಸೈನ್ಯವನ್ನು, ಯಾವ ಸೈನಿಕರನ್ನು ಬಳಸದೆ, ಯಾವ ಆಯುಧವನ್ನೂ ಬಳಸದೆ ನೀವಿಬ್ಬರೇ ಹೋರಾಡಿ ಗೆಲ್ಲಬೇಕು ಅನ್ನೋದು. ಹೀಗೆ ಭರತ ಮತ್ತು ಬಾಹುಬಲಿಯ ನಡುವೆ 3 ಸುತ್ತಿನ ಯುದ್ಧಗಳು ನಡೆಯುತ್ತೆ. ಅದರಲ್ಲಿ ಮೊದಲನೆಯದು ದೃಷ್ಟಿ ಯುದ್ಧ. ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುವಂತಹ ಸ್ಪರ್ಧೆ. ಇಬ್ಬರು ಕಣ್ಣು ರೆಪ್ಪೆ ಮಿಟುಕಿಸದಂತೆ ಒಬ್ಬರನ್ನೊಬ್ಬರು ನೋಡಬೇಕಾಗಿತ್ತು. ಆದರೆ ಯಾರು ಕಣ್ಣು ಮಿಟುಕಿಸುತ್ತಾರೋ ಅವರು ಸೋತಂತೆ. ಗಂಟೆಗಳಷ್ಟು ಸಮಯ ಕಳೆಯಿತು. ಬಾಹುಬಲಿಯ ತೀಕ್ಷ್ಣ ದೃಷ್ಟಿಯ ಮುಂದೆ ಕಣ್ಣು ಮಿಟುಕಿಸಿ ಭರತ ಸೋತೋಗ್ತಾನೆ. ಎರಡನೆಯ ಸುತ್ತು ಜಲಯುದ್ಧ. ಅದು ನೀರಿನಲ್ಲಿ ಹೋರಾಟ ಮಾಡಬೇಕಿತ್ತು. ಸಹೋದರರಿಬ್ಬರು ನೀರಿಗಿಳಿದರು. ಒಬ್ಬರಿಗೊಬ್ಬರು ನೀರಿನಿಂದ ಹೊಳೆಯುವಂತಹ ಸ್ಪರ್ಧೆ ಆಗಿತ್ತು. ಆದರೆ ಇದರಲ್ಲೂ ಕೂಡ ಭರತ ಬಾಹುಬಲಿಯ ಎದುರು ಸೋಲನ್ನಪ್ಪುತ್ತಾನೆ. ಇನ್ನ ಕೊನೆಯ ಸುತ್ತು ತುಂಬಾ ಭಯಂಕರವಾಗಿತ್ತು. ಆ ಸುತ್ತಿನಲ್ಲಿ ಕುಸ್ತಿ ಮಾಡಬೇಕಾಗಿತ್ತು. 2 ಸುತ್ತಿನಲ್ಲಿ ಸೋತಿದ್ದಂತಹ ಭರತ ಈ ಬಾರಿ ಏನಾದರೂ ಮಾಡಿ ಬಾಹುಬಲಿಯನ್ನ ಸೋಲಿಸಬೇಕೆಂದು ತೀರ್ಮಾನ ಮಾಡ್ತಾನೆ. ಕುಸ್ತಿ ಶುರುವಾಗತ್ತೆ. ಅಣ್ಣ ತಮ್ಮ ಇಬ್ಬರು ಗಂಟೆಗಳ ಕಾಲ ಸೆಣಸಾಡಿದರು. ಯುದ್ಧದಲ್ಲಿ ಬಾಹುಬಲಿಯು ತನ್ನ ಅಣ್ಣನನ್ನು ಮೇಲಕ್ಕೆತ್ತಿ ಗಿರಗಿರನೆ ತಿರುಗಿಸಿ ಕೆಳಕ್ಕೆಸೆಯಲು ಸಿದ್ಧನಾದಾಗ ಅಲ್ಲಿ ನೆರೆದಿರ್ತಕ್ಕಂತಹ ಜನರೆಲ್ಲ ಭಯಭೀತರಾಗಿರುತ್ತಾರೆ. ಆದ್ರೆ ಮಲ್ಲ ಯುದ್ಧದಲ್ಲಿ ಇನ್ನೇನು ಗೆದ್ದೇ ಬಿಡುತ್ತೇನೆಂದು ಸಂತಸದಲ್ಲಿದ್ದ ಬಾಹುಬಲಿಗೆ ವಾಸ್ತವದ ಅರಿವಾಗುತ್ತೆ. ತಾನು ಹೋರಾಡಬೇಕಾಗಿರುವುದು ಯಾರ ಜೊತೆಗೆ? ತಾನು ವೈರಿಯಾಗಿ ನೋಡುತ್ತಿರುವುದಾದರೂ ಯಾರನ್ನ?
ತಾನು ಗೆಲ್ಲಲು ಹೊರಟಿರುವ ಸಾಮ್ರಾಜ್ಯವಾದರೂ ಯಾರದ್ದು? ಅಣ್ಣ ನನ್ನ ಒಡ ಹುಟ್ಟಿದ ಸಹೋದರ ಭರತ ಚಕ್ರವರ್ತಿ. ಸಾವಿರಾರು ಜೈಕಾರಗಳ ನಡುವೆ ಅಣ್ಣನ ಬಂಧದ ಬಗ್ಗೆ ನೆನಪಾಗುತ್ತೆ. ಕೇವಲ ಒಂದು ಸ್ಥಾನಕ್ಕೋಸ್ಕರ, ಕೇವಲ ಒಂದು ರಾಜ್ಯಕ್ಕೋಸ್ಕರ ನನ್ನ ಅಣ್ಣನ ಜೊತೆಗೆ ಹೋರಾಡಿ ಬಿಟ್ಟೆನಲ್ಲ. ಸ್ವಾರ್ಥ ಮನಸ್ಸನ್ನಿಟ್ಟುಕೊಂಡು ಅವನನ್ನೇ ಕೊಲ್ಲಲು ಹೊರಟು ಬಿಟ್ಟೆನಲ್ಲ. ಎಂತಹ ಕ್ರೂರಿ ನಾನು ಎಂದು ನೊಂದುಕೊಳ್ಳುತ್ತಾ ಅಣ್ಣನನ್ನು ನಿಧಾನವಾಗಿ ಕೆಳಗಿಳಿಸಿ ಸುಮ್ಮನೆ ನಿಂತು ಬಿಡುತ್ತಾನೆ. ಬಾಹುಬಲಿಯಲ್ಲಾದ ಬದಲಾವಣೆಗಳನ್ನು ಗಮನಿಸದೆ ಯುದ್ಧದಲ್ಲಿ ಯಾವುದೇ ಆಯುಧಗಳನ್ನು ಬಳಸಬಾರದು ಅನ್ನೋ ನಿಯಮವನ್ನು ಮೀರಿ ಬಾಹುಬಲಿಯ ಮೇಲೆ ರತ್ನ ಚಕ್ರವನ್ನು ಉಪಯೋಗಿಸುತ್ತಾನೆ. ಆದರೆ ಆ ದೈವ ಚಕ್ರವು ಬಾಹುಬಲಿಯ ಸುತ್ತಲೂ ತಿರುಗಿ ಸುಮ್ಮನೆ ನಿಂತು ಬಿಡುತ್ತೆ. ಅಣ್ಣ ಆಸೆ ಪಟ್ಟಿರುವುದು ನನಗೆ ಯಾವುದೂ ಬೇಡ ಎಂದು ತನ್ನೆಲ್ಲ ಆಸ್ತಿ ರಾಜ್ಯಗಳನ್ನೆಲ್ಲ ತ್ಯಜಿಸಿ ಸತ್ಯ, ಸಂತೋಷ, ನೆಮ್ಮದಿ ಮತ್ತು ಸರ್ವಜ್ಞಾನವನ್ನು ಪಡೆಯಲು ನಿಸ್ವಾರ್ಥ ಮನಸ್ಸನ್ನಿಟ್ಟುಕೊಂಡು ಕಾಡಿಗೆ ಧ್ಯಾನ ಮಾಡಲು ಹೊರಟೋಗ್ತಾನೆ. ಬಾಹುಬಲಿಯು ಧ್ಯಾನ ಮಾಡಲು ಮುಂದಾದಾಗ ತನ್ನ ದೇಹದ ಮೇಲಿರುವಂತಹ ಎಲ್ಲಾ ಬಟ್ಟೆಗಳನ್ನು ತೆಗೆದು ಧ್ಯಾನ ಮಾಡಲು ಶುರು ಮಾಡ್ತಾನೆ. ಇದಕ್ಕೆ ಕಾರಣವೇನೆಂದರೆ ಜೈನ ಧರ್ಮದ ಪ್ರಕಾರ ಹುಟ್ಟುವಾಗ ಬೆತ್ತಲೆಯಾಗಿ ಹುಟ್ಟಿರ್ತಾರೆ. ಅದೇ ರೀತಿ ಬದುಕಿರುವಾಗಲೂ ಕೂಡ ಏನನ್ನೂ ಬಯಸದೆ ತನ್ನ ದೇಹದ ಅಲಂಕಾರಕ್ಕೂ ಕೂಡ ಯಾವುದನ್ನೂ ಧರಿಸದೆ ಬೆತ್ತಲೆಯಾಗಿರುವುದೇ ಲೇಸು ಎಂಬುದು ಅವರ ನಂಬಿಕೆ. ಇದೇ ಕಾರಣದಿಂದ ಬಾಹುಬಲಿಯು 1 ವರ್ಷದವರೆಗೆ ನಿಂತುಕೊಂಡೇ ಅಂದ್ರೆ ಚಲನರಹಿತವಾಗಿ ನಿಂತು ಧ್ಯಾನಿಸಿದರು ಎಂದು ಹೇಳಲಾಗುತ್ತೆ. ಈ ರೀತಿ ಬೆತ್ತಲೆಯಾಗಿ ನಿಂತಿರೋದ್ರಿಂದಲೇ ಬಾಹುಬಲಿಗೆ ಗೊಮ್ಮಟೇಶ್ವರ ಎಂಬ ಹೆಸರು ಬರುತ್ತೆ. ಹೀಗೆ ಗೊಮ್ಮಟೇಶ್ವರನು ವರ್ಷಾನುಗಟ್ಟಲೆ ಧ್ಯಾನ ಮಾಡುವ ಸಮಯದಲ್ಲಿ ಅನೇಕ ಗಿಡ ಬಳ್ಳಿಗಳು ಅವನ ದೇಹದ ಮೇಲೆ ಬೆಳೆದುಕೊಳ್ಳುತ್ತವೆ. ಅವನ ದೇಹವೂ ಕೂಡ ಧೂಳಿನಿಂದ ಹುತ್ತಗಳಿಂದ ತುಂಬಿಕೊಳ್ಳುತ್ತದೆ. ಇಷ್ಟು ಕಠಿಣವಾಗಿ ತಪಸ್ಸನ್ನು ಮಾಡಿ ತನ್ನ ಧ್ಯಾನದ ಫಲವಾಗಿ ದುರಾಸೆ, ಅಸೂಯೆ, ಅಹಂಕಾರಗಳನ್ನೆಲ್ಲ ತೊರೆದು ನೆಮ್ಮದಿ, ಸಂತೋಷ, ಸರ್ವಜ್ಞಾನವನ್ನು ಗೊಮ್ಮಟೇಶ್ವರನು ಪಡೆದುಕೊಳ್ಳುತ್ತಾನೆ. ಅನೇಕ ವರ್ಷಗಳ ಹಿಂದೆ ಚಾವುಂಡರಾಯನು ಕರ್ನಾಟಕದ ಶ್ರವಣಬೆಳಗೊಳದ ಪವಿತ್ರ ಬೆಟ್ಟದ ಮೇಲೆ ಗೊಮ್ಮಟೇಶ್ವರನ 57 ಅಡಿ ಎತ್ತರದ ಏಕಶಿಲಾ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾನೆ. ಪ್ರತಿ 12 ವರ್ಷಗಳಿಗೊಮ್ಮೆ ಗೊಮ್ಮಟೇಶ್ವರನಿಗೆ ಅಭಿಷೇಕ ನಡೆಯುತ್ತೆ. ಈ ಅಭಿಷೇಕವನ್ನು ಮಹಾಮಸ್ತಕ ಅಭಿಷೇಕ ಅಂತಲೂ ಕರೆಯುತ್ತಾರೆ. ನೋಡುದ್ರಲ್ಲ ಸ್ನೇಹಿತರೆ, ಜೀವನದಲ್ಲಿ ಏನನ್ನೂ ಬಯಸಬಾರದು, ಯಾವುದೂ ಶಾಶ್ವತವಲ್ಲ ಎಂಬ ಕಾರಣಕ್ಕೆ ತಮ್ಮ ರಾಜ್ಯವನ್ನೇ ತ್ಯಜಿಸಿ ಕೊನೆಗೆ ತನ್ನ ದೇಹದ ಮೇಲಿರುವಂತಹ ವಸ್ತ್ರಗಳನ್ನೆಲ್ಲ ತ್ಯಜಿಸಿ ನಿಸ್ವಾರ್ಥ ಮನಸ್ಸನ್ನು ಪಡೆದಂತಹ ಒಬ್ಬ ಗೊಮ್ಮಟೇಶ್ವರನ ಬಗ್ಗೆ ಇರುವಂತಹ ರಹಸ್ಯ ಮಾಹಿತಿಗಳು ಇದಿಷ್ಟು.